ಹೋಲಿದೆ ನೋಡಿ, ಆ ಬಾಯಿಂದ ಕಿವಿಗೆ ಹೋಲಿದೆ ನೋಡಿ, ಆ ಕಿವಿಯಿಂದ ಕಿವಿಗೆ ಹೋಲಿದೆ ನೋಡಿ. ಕಲ್ಲು ಯಾವ ರೀತಿ ಕಲ್ಲಲ್ಲಿ ಮಾಡಿದ್ದಾರೆ, ಸಿಂಗಲ್ ಪೀಸ್ ಇದೆ ನೋಡಿ. ತಲೆಗೂ ಕಿರೀಟಕ್ಕೂ ಗ್ಯಾಪ್ ಇದೆ ನೋಡಿ. ಹೊರತು ಕೆಲಸ ಮಾಡಿದ್ದಾರೆ. ಪೇಪರ್ ಕಡೆಗೂ ಮಾಡೋಕ್ಕಾಗಲ್ಲ, ಹತ್ರ ಕೆಲಸ ಕಲ್ಲಲ್ಲಿ ಮಾಡಿದ್ದಾರೆ. ಬಟ್ ಕೈಯೆಲ್ಲ ಗಾಳಿ ಕಿವಿ ಹೊಡೆದೋಗಿದೆ. ಎಷ್ಟು ವರ್ಷದ ಶ್ರಮ ಇರ್ಬೋದು. ಆಮೇಲೆ ಒಂದೊಂದು ಚಿತ್ರನೂ ಕೂಡ ಅಷ್ಟು ಫಿನಿಶಿಂಗ್ ಕೊಡಬೇಕು ಅಂದರೆ ಎಲ್ಲ ಹೇಳಬೇಕು ಅಂದರೆ ನಿಜವಾಗ್ಲೂ ಎಲ್ಲ ನಾಶ ಆಗ್ತಾ ಇದೆ. ಸೊ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಇದನ್ನು ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗ್ತಾಯಿದೆ ನಮಗೆ ಅಂತ ಹೇಳ್ಬೋದು. ನೋಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದೊಂದು ಥರ ಡ್ಯಾಮೇಜ್ ಆಗ್ತಾಯಿದೆ ಎಲ್ಲ. ಸೊ ಇಷ್ಟು ವರ್ಷಗಳಾಗಿರ್ಬೋದು, ಎಷ್ಟೋ ಇತಿಹಾಸ ಇರುತ್ತೆ ಇದಕ್ಕೆ, ಎಷ್ಟು ಇತಿಹಾಸ. ಹೆಂಗೆ ಕೆತ್ತವ್ರು ನೋಡು, ಏನು ನೋಡೋದು ಇದನ್ನೆಲ್ಲ. ಯಾವುದು ಕೂಡ ಫೇಲ್ಯೂರ್ ಅನ್ನೋ ಮಾತೇ ಇಲ್ವಲ್ಲಪ್ಪ. ಇದಕ್ಕೆಲ್ಲದಕ್ಕೂ ಒಂದೊಂದು ಲಿಂಕ್ ಇರುತ್ತೆ. ಇದೇನು ಅದೇ ಯಾವುದೋ ದೇವಸ್ಥಾನ, ಅಂದರೆ ದೇವ್ರ ಕೂರ್ಸೋದಕ್ಕೆ ಮಾಡಿರ್ತಾರೆ ಅವತ್ತಿನ ಕಾಲದಲ್ಲಿ. ದುರ್ಗಾದೇವಿ ಹಳೇಬೀಡು ಅಂತ ಯಾಕೆ ಅಂತ ಒಂದು ಗೊತ್ತಿಲ್ಲ. ಬಸ್ ದುರ್ಗಾದೇವಿ ಎಲ್ಲಾರ ಒಂದು ಚೂರು ಜಾಗ ಬಿಟ್ಟವ್ರ, ಎಲ್ಲ ಕಡೆ ವಿಗ್ರಹ. ಅದು ವಿಗ್ರಹ ಕೆತ್ತೋದಂದ್ರೆ ಏನು ನಾರ್ಮಲಾಗಿ ಇವತ್ತಿನ ಕಾಲದ ವಿಗ್ರಹಗಳ ಥರ ಅಲ್ಲ, ಅಷ್ಟು ಫಿನಿಶಿಂಗು. ಒಂದು ಮಣಿನೂ ಒಂದೊಂದು ಮಣಿ ಸಮೇತ ಬಿಟ್ಟಿಲ್ಲ, ಅಷ್ಟು ನೀಟಾಗಿ ಕೆತ್ತವ್ರೆ. ಅಲ್ಲಿ ನೋಡಲ್ಲಿ ಆ ಕಿರೀಟ ನೋಡಿದ್ರೆ ಅದನ್ನು ಮಾಡೋಕ್ಕೆ ಇವತ್ತಿನ ಕಲಾ ಶಿಲ್ಪ ಕೆತ್ತುವಂಥವ್ರಿಗೆ ತುಂಬ ಟೈಮ್ ತೊಗೊಳುತ್ತೆ, ವರ್ಷಾನುಗಟ್ಟಲೆ. ಎಷ್ಟು ಈಗೇನಾದರೂ ಕಟ್ತೀವಿ ಅಂದರೆ ಎಷ್ಟು ಕೋಟಿ ಆಗುತ್ತೋ ಗೊತ್ತಿಲ್ಲ. ಮಾತ್ರ ಸಾವಿರಾರು ಕೋಟಿ ಆಗಿಬಿಡುತ್ತೆ. ಎಲಿಫೆಂಟ್ ರಿಯಲ್ ಆಗಿದೆ ಎಲ್ಲಿ ಎಷ್ಟು ನ್ಯಾಚುರಲ್ ಆಗಿದೆ. ಚೆನ್ನಾಗಿದ್ದೀರಾ? ಊಟ ಮಾಡಬೇಕು. ಎಲ್ಲರೂ ನೋಡೋ ಒಂದು ಚೂರು ಗಣೇಶ ನೋಡಿ ಬಾಸ್, ಹೆಂಗಿದೆ ನೋಡು ತಣ್ಣಗೆ. ಇದು ಮಲ್ಕೋದ್ ಮೇಲೆ ಕೊಟ್ಬಿಟ್ರೆ ಒಂದು ಗೂಡ್ ಥರ ಸೆಟ್ ಹಾಕೊಂಡು ಇಲ್ಲಿ ನೋಡಮ್ಮ, ಎಲಿಫೆಂಟ್ ನೋಡ್ಸಿ ಕೆಳಗಡೆ ಆನೆಗಳು. ಆಮೇಲೆ ಇದೆಲ್ಲ ಜಾಯಿಂಟ್ ಅಂತ ಹೇಳಕ್ಕಾಗಲ್ಲ, ಎಲ್ಲೆಲ್ಲೋ ಲಿಂಕ್ ಇರುತ್ತೆ ಇವಕ್ಕೆ, ಎಲ್ಲ ಒಂದು ಚೂರು ಲಿಂಕ್ ಇದಾದರೂ. ಆಮೇಲೆ ಅದನ್ನು ಅದೇ ಥರ ಶೇಪಲ್ಲೆಲ್ಲ ಮಾಡೋದಂದ್ರೆ ತಮಾಷೆ ವಿಷಯ. ಆಮೇಲೆ ಇದೊಂದು ಥರ ಸ್ಟೋನ್, ಅದೇ ಬೇರೆ ಥರ ಸ್ಟೋನ್, ಭಾಳ ಭಾಳ ಅದ್ಭುತ. ಇದಕ್ಕೆ ಎಷ್ಟು ವರ್ಷ ತಗೊಂಡಿರ್ಬೋದು ಮಾಡಬಹುದು. ದೇವ್ರೆ, ಇದನ್ನೆಲ್ಲ ಇವತ್ತಿನ ಜನ್ರೇಷನ್ ಅವ್ರು ಯಾರು ಮಾಡೋಕ್ಕಾಗಲ್ಲಪ್ಪ, ಕಷ್ಟ ಐತೆ, ಸಾಧ್ಯವೇನೇ ಇಲ್ಲ. ಎಲ್ಲ ಹೊಡೆದೋಗಿದೆ. ಉಕ್ಕು ತಗೊಂಡು ಎಷ್ಟೋ ಶಿಲ್ಪಕಲೆಗಳನ್ನ ಅಂದರೆ ಬಿದ್ದೋದವನ್ನ ಅವನ್ನೆಲ್ಲ ನೋಡಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಇಲ್ಲಿಂದ ಹೋಗೋಕ್ಕೂ ಮನಸ್ಸೇ ಬರ್ತಾ ಇಲ್ಲ. ಹೋಗಿ ಸುಮ್ಮನೆ ಅಲ್ಲಿ ಬೆಂಗಳೂರಲ್ಲಿ ಸಾಯವೆಲ್ಲ ಬಳೆ
ಇದ್ರೊಳಗಡೆ ಟೆಂಪಲ್ ಇಲ್ವಾ? ಇದ್ರೊಳಗಡೆ ಟೆಂಪಲ್ ಇಲ್ವಾ? ಬಾಸು ಅಬ್ಬಾ ಎಷ್ಟು ಚೆನ್ನಾಗಿದೆ. ಈ ಥರ ಎಲ್ಲ ಮಾಡೋಕ್ಕಾಗುತ್ತಾ? ಒಂದೇ ದೀಪ ಎಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತಾ? ಇಂಥ ಪುರಾತನವಾದಂಥ ಎಲ್ಲ ಶಿಲ್ಪಿ ಅಲ್ಲಿ ನೋಡಿ, ವಿಗ್ರಹ ಕೆತ್ತಿರೋದು ಮೇಲೆ ನೋಡು. ನಾನು ನೋಡಿದೆ ಬಟ್ ಆದರೆ ಇದು ಸ್ವಲ್ಪ ಲೀಕ್ ಆಗ್ತಾ ಇದೆ ಅಲ್ಲ? ಹೌದು, ನೋಡಲ್ಲ, ಲೀಕ್ ಆಗ್ತಾ ಇದೆ. ಯಾವ ರಾಜ ಮಾಡಿದ್ದು ಅಂತಂದರೆ ನೀವು ನೋಡೋಕ್ಕೆ ಕನಸಾಗ್ತಾ ಇರ್ಬೋದು. ಶಿವಲಿಂಗನೇ ಇಷ್ಟು ಅದ್ಭುತವಾಗಿದೆ. ಇದಕ್ಕೆ ಹಾಂ, ಈ ಥರದೊಂದು ಪಿಲ್ಲರ್ ಕೂಡ ಮಾಡ್ಸೋಕ್ಕಾಗಲ್ಲ. ಒಂದು ಪಿಲ್ಲರ್ ಕೂಡ ಮಾಡ್ಸೋಕ್ಕಾಗಲ್ಲ. ಡಯಾಮೀಟರ್ ಮಾಡೋಕ್ಕಾಗಲ್ಲ. ಕಂಬ ಮಾಡಿದ್ರು ಇದು ಮಾಡೋಕ್ಕಾಗಲ್ಲ. ಇದು ಸ್ಟೆಪ್ ನೋಡು ಒಳಗಡೆ, ಅದು ಒಂದೊಂದು ಲೇಯರ್ ನೋಡಿ ಹೆಂಗೆ ಮಾಡಿದ್ದಾರೆ. ಸ್ಟೆಪ್ ನೋಡಿ ಅನ್ಕೊಟ್ಟವ್ರೆ. ಇದು ಕೆತ್ತಿರೋದು ನೋಡು, ಇವಾಗ ಜಸ್ಟು ಇದು ಮಾಡ್ಬಿಡ್ತಾರೆ ಮೇಲೇನೆ ಆ ಥರ ಕೆತ್ತವ್ರೆ. ಎಲ್ಲ ಮಕ್ಕಳು ಪ್ರವಾಸೋದ್ಯಮ ಥರ ಟೆಂಪಲ್ಗೆ ಬರ್ತಿದ್ದಾರೆ. ಹಳೆಬೀಡಿನಲ್ಲಿರುವ ಒಂದು ಟೆಂಪಲ್ಗೆ. ಮಲ್ಲಿಕಾರ್ಜುನ ದಾಳಿ ಮಾಡಿದ್ದಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಅವ್ರ ಗಂಡನ ಡೆಲ್ಲಿ ಬಂದು 2 ಸಾರಿ ದಾಳಿ ಮಾಡಿದ್ದಾರೆ. 1326 ಎರಡನೇ ಸಾರಿ ದಾಳಿ ಮಾಡಿದಾಗ ಈ ದೇವಸ್ಥಾನ ಅರಮನೆಯನ್ನು ಹೊಡೆದವರು ಕೈಗಳು ಕೆಟ್ಟಾಗಿದೆ. ಈ ದೇವಸ್ಥಾನ ಅರಮನೆ ಪೂರ್ವ ಹಾಳಾಗಿದೆ. ಹಾಳಾದ್ರೆ ಇವರಿಗೆ ಹಳೆ ಬೀಡು ಅಂತ ಹೆಸರಾಗಿದೆ. ಹಳೆ ಬೀಡು ಅಂದ್ರೆ ಹಾಳಾದ ಬೀಡು. ಮೊದಲು ಇವರಿಗೆ ದ್ವಾರ ಸಮುದ್ರ ಅಂತ ಇವ್ರ ಹೆಸರಿತ್ತು. ಹೊಯ್ಸಳರ ರಾಜಧಾನಿ. ಯಾಕಂದ್ರೆ ಒಂದು ಕೆರೆ ಇದೆ ಹೆಸರು. ಕೆರೆ ಕಟ್ಟಿಸಿದ್ರು ಧ್ರುವ ರಾಷ್ಟ್ರಕೂಟರಿಗೆ ಪ್ರಮುಖ ರಾಜ ಅವರ ಧ್ರುವ 9ನೇ ಶತಮಾನ ಕಟ್ಟಿಸಿದ್ದಾರೆ. ತುಂಬಿದೆ ಈಗ ಸಮುದ್ರ ಕಡೆ ಕಾಣಿಸ್ತಾ ಇದೆ. ಒಂದು 1000 ಎಕರೆ ಅದು ಒಂದು ಬಾಗಿಲು. ಇದು ದ್ವಾರ, ಅದು ಸಮುದ್ರ. ದ್ವಾರ ಸಮುದ್ರ ಮೊದಲು ಇವರ ಹೆಸರು. ಹಾಳದು ಬೀಳು ಹೋಗಿ ಹಳೆ ಬಿಡುವಾಗಿದೆ. ನೋಡಿ ಹೊಯ್ಸಳ ದೇವಸ್ಥಾನ ನೋಡಿ, ಇದರ 3 ಭಾಗ ಇದೆ ದೇವಸ್ಥಾನ. ಆ ಶಿವಲಿಂಗ ಇದರ ಗರ್ಭಗುಡಿ ಇದ್ರು, ಗರ್ಭಗುಡಿ. ಎರಡನೇದು ಪ್ರಾರ್ಥನಾ ಮಂಟಪ, ದರ್ಶನ ಮಂಟಪ, ಸೆಕೆಂಡ್ ಪ್ಲೇಸ್ ಇದು. ನೀವು ನಾವು ನಿಂತಿದ್ವಲ್ಲ, ಇದು ನವರಂಗ ನಾಟ್ಯ ಮಂಟಪ, ಜಾಸ್ತಿ ಸ್ಟೇಜ್. ರಾಣಿ ಶಾಂತದೇವಿ ಫೇಮಸ್ ಡಾನ್ಸರ್, ಭರತನಾಟ್ಯ ಮಾಡಿ ನಾಟ್ಯದ ಮುಖಾಂತರ ದೇವರಿಗೆ ಪೂಜೆ ಸಲ್ಲಿಸ್ತಾರೆ. ನೋಡಿ ಆ ವಿಗ್ರಹ ನೋಡಿ, ಶಿಲಾಬಾಲಿಕ ಮದನಿಕಾಸ್ ಅಂತೇಳಿ 84 ವಿಗ್ರಹ ಇತ್ತು ದೇವಸ್ಥಾನದಲ್ಲಿ. ಈಗ 14 ಇದೆ. ಉಳಿದಂತೆ 70ನ್ನ ಬ್ರಿಟಿಷ್ ನಾಡೋರು ಇಂಗ್ಲಿಷ್ನವರು ಬಿಚ್ಚಿ ತಗೊಂಡು ಹೋಗಿದ್ದಾರೆ. ಪ್ರಮುಖ 4 ವಿಗ್ರಹ ಇತ್ತು ಅಲ್ಲಿ ಚೆನ್ನಾಗಿದೆ 70 ತಗೊಂಡು ಹೋಗಿದ್ದಾರೆ. ಉಳಿದಿರೋರು ಹೊಡೆದಿರೋ ಬಿಟ್ಟು ಹೋಗಿದ್ದಾರೆ. ಕೈ ಹೊಡೆದೋಗಿದ್ರು, ಅದು ಕೆಳಗೆ ಕೈ ಹೊಡೆದಿದ್ದರು. ಡ್ಯಾಮೇಜ್ ಆದ ವಿಗ್ರಹಗಳು ಮಾತ್ರ 14 ಇದೆ. 70 ಸ್ಟ್ಯಾಚ್ಯೂ ಲಂಡನ್ ಮ್ಯೂಸಿಯಂ ಇದೆ. ಅಲ್ಲಿ ಆಲ್ಬರ್ಟ್ ಮತ್ತು ವಿಕ್ಟೋರಿಯಾ ಅಂತ ಮ್ಯೂಸಿಯಂ ಮಾಡಿದ್ದಾರೆ. ಉಳಿದವರು ನೋಡಿ ಡ್ಯಾಮೇಜ್ ಆಗಿದೆ. ದೇವಸ್ಥಾನ ಒಳಗಡೆ ಕಂಬಗಳು ನೋಡಿ 108 ಕಂಬ ಇದೆ. 108. ಬಟ್ ಒಂದು ಕಂಬ ಇದೆ, ಇನ್ನೊಂದು ಕಂಬ ಇಲ್ಲ. ಒಂದು ಕಂಬದಲ್ಲಿ ಹೌದಲ್ವಾ? ಯಾಕಂದ್ರೆ ಶಿವನ ದೇವಸ್ಥಾನ, ಶಿವನನ್ನ ನಟರಾಜ ಅಂತ ಹೇಳ್ತೀವಿ. 108 ರೀತಿಯಲ್ಲಿ ಶಿವನ ಆರತಿ ಮಾಡ್ತಾರೆ. 108 ಕಂಬವನ್ನು ಬೇರೆ ಮಾಡಿದ್ದಾರೆ. ಕಂಬಗಳು ಒಂದು ಪೀಸ್ ಅಲ್ಲ, ಒಂದೊಂದು ಕಂಬದ 5 ಪೀಸ್ ಜಾಯಿನ್ ಮಾಡ್ತಾರೆ. ಇಲ್ಲಿ ಒಂದು ಪೀಸ್ ಇದು ಪೀಕ್ ಆಗ್ತದೆ. ಎರಡನೇ ಪೀಸ್ ಇದನ್ನ ಇದು ಕಂಬ, 3ನೇದು ಕುಂಭ, 4ನೇದು ಕಟಿ, 5ನೇದು ಭಾರವಾಹ. ಅಂದ್ರೆ ದೇವಸ್ಥಾನ ಭಾರ.
ಪಂಚಶಿಲಾ ಸ್ತಂಭಗಳು ಅಂದ್ರೆ 5 ಫೀಟ್ ಕೊಟ್ಟಿದ್ದಾರೆ. ಸಿಮೆಂಟ್ ಎಲ್ಲೂ ಬಳಸಿಲ್ಲ. ಕೆಳಗಡೆ ಕಲ್ಲು ಮತ್ತೆ ಓರ್ ಮಾಡಿ ಮೇಲ್ಗಡೆ ಮೂರು ಥರ ಮಾಡಿ ನಾವು ಬಲ್ಬ್ ಫಿಟ್ ಮಾಡ್ತಾರೆ. ಲಾಕ್ ಮಾಡಿ ಇಂಟರ್ಲಾಕ್ ಇಡೀ ದೇವಸ್ಥಾನ ಬಿಚ್ಚಬಹುದು ಮತ್ತು ಜೋಡಿಸ್ಬೋದು, ರೀಫಿಟ್ ಮಾಡ್ಬೋದು. ಬಟ್ ಸರ್ಕಾರದ ನೋಡಿ ಎಲ್ಲ ಸಿಮೆಂಟ್ ಬ್ಲಾಸ್ಟ್ ಮಾಡ್ತಾರೆ, ಎಲ್ಲೆಲ್ಲಿ ಗ್ಯಾಪ್ ಎಲ್ಲ ಫಿಲ್ ಮಾಡ್ತಾರೆ ನೋಡಿ. ಕೆಲಸ ಆಗಿದೆ ನೋಡಿ, ಕಂಬದಲ್ಲಿ ಆಗಿದೆ ಡೀಟೇಲ್ ನೋಡಿ. ಕಂಬದಲ್ಲಿ ಶುರುನೇ ಮಾಡಿದ್ರೆ ನೋಡಿ, ಯಾಕೆಂದ್ರೆ ಒಳಗಡೆ ಕೆಲಸ ನಡೆಯುತ್ತೆ. ಗಾಳಿ ಆಗಿದೆ. ಬೇಲೂರು ದೇವಸ್ಥಾನ ಒಳಗಡೆ ಚೆನ್ನಾಗಿದೆ, ಹಳೆಬೀಡು ದೇವಸ್ಥಾನ ಹೊರಗಡೆ ಚೆನ್ನಾಗಿದೆ. ಗಾದೆ ಮಾಡಿದೆ, ಬೇಲೂರು ಒಳ ನೋಡಿ, ಹಳೆಬೀಡು ಹೊರಗಡೆ ನೋಡಿ ಅಂತ ಗಾದೆ. ಹೆಚ್ಚು ಸ್ಟೋರಿ ಎಲ್ಲ ಹೊರಗಡೆ ಇದು ಓಪನ್ ಆಗಕ್ಕೆ ಮುಂಚೆ ಒಂದು ಶಿವನ ದೇವಸ್ಥಾನ ಅಂತ ದ್ವಾರಪಾಲಕರು ನಂದಿ ಮತ್ತು ಭೃಂಗಿ. ವಿಷ್ಣುವಿಗಾದ್ರೆ ಬೇಲೂರಲ್ಲಿ ಜಯ ವಿಜಯ ದ್ವಾರಪಾಲಕರು, ಶಿವನಿಗೆ ನಂದಿ ಭೃಂಗಿ. ಇವರ ಆಭರಣಗಳು ತುಂಬಾ ಚೆನ್ನಾಗಿದೆ ನೋಡಿ. ಚಿಂದಲು ಈ ತರ ಕೆಲಸ ಮಾಡೋಕ್ಕಾಗಲ್ಲ. ಒಂದೊಂದು ಆಭರಣಕ್ಕೂ ಹೆಸರಿದೆ ನೋಡಿ. ಕುತ್ತಿಗೆ ಕಂಠಿಹಾರ, ನೆಕ್ಲೆಸ್ ಇವೆರಡು, ಭುಜ ಕೀರ್ತಿ, ಕಿರೀಟದಲ್ಲಿ ವಿಶೇಷ ಅಂದ್ರೆ ನೋಡಿ ತಲೆಗೋಡೆ ಮಾಡಿದ್ರು ನೋಡಿ, ಸ್ಕಲ್ ಇನ್ಸೆಲ್ ಫುಲ್ ಹಾಳೋ ಇದೆ. ಅದು ನಿಮಿಷ ಇಲ್ಲೇ ನಿಲ್ಸ್ಕೊಳ್ಳಿ. ಇದಾಯ್ತಲ್ಲ, ಟೆಂಪಲ್ ಹೊರಗಡೆ ಕೆಲಸ ಚೆನ್ನಾಗಿದೆ. ಇಲ್ಲ 108 ಕಂಬಗಳು ಒಂದೊಂದು ಥರ ಇಲ್ವಂತೆ, ಎಲ್ಲ ಡಿಫ್ರೆಂಟ್ ಆಗಿದೆ. ಅಷ್ಟೇ.